ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಅದಕ್ಕೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದಿದ್ದು ವೀಕೆಂಡಲ್ಲಿ, ಅಂದರೆ ಇಲ್ಲಿ ಫ್ರೈಡೇ ಸ್ಯಾಟರ್ಡೆ ರಜೆ ಇರುತ್ತೆ. ಆ ಒಂದು ದಿನದಲ್ಲಿ ಈ ಒಂದು ವ್ಲಾಗ್ನ ನಾನು ಮಾಡ್ಕೊತಾ ಇದ್ದಿದ್ದು. ಬಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡಿಗೂ ಆಫ್ ಇತ್ತು, ಹಾಗೆಯೇ ನನ್ನ ಮಗನಿಗೆ ಈಗ ಸಮ್ಮರ್ ಹಾಲಿಡೇಸ್ ಇದೆ ಅಲ್ಲ, ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ. ಅವನಿಗೆ ಬೇಜಾರಾಗಿತ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ಈ ವ್ಲಾಗಲ್ಲೇ ನೋಡ್ತೀರಾ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಈಗ ಇಲ್ಲಿ ಮಳೆ ಕಮ್ಮಿ ಆಗಿತ್ತು ಸ್ವಲ್ಪ. ಇವತ್ತು 15 ಡೇಸಿಂದ ಕಂಟಿನ್ಯೂ ಮಳೆ ಇತ್ತು. ಇಲ್ಲಿ ಇಂಡಿಯಾದಲ್ಲಿ ಮಳೆ ಬರ್ತಿಲ್ಲ ಅಂತ ಹೇಳ್ತಿದ್ರು, ಬಟ್ ಇಲ್ಲಂತೂ ತುಂಬ ಮಳೆ ಬರ್ತಾ ಇತ್ತು. ಬಟ್ ಇವತ್ತು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಹೊರಗಡೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ. ವೆದರು ತುಂಬ ಚೆನ್ನಾಗಿತ್ತು, ಹಾಗೆಯೇ ಹೋಗಿ ಬರೋಣ ಸಂಜೆ ಅಂಥೇಳಿ ಹೋಗ್ತಾ ಇದ್ವಿ ಹೊರಗಡೆ. ಈಗ ನಾವು ಗ್ರ್ಯಾಂಡ್ ಮಾಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗ್ರ್ಯಾಂಡ್ ಮಾಲು ತುಂಬ ಫೇಮಸ್ ಇದೆ. ಇಲ್ಲಿ ಸುಮಾರು ಇಷ್ಟೆಲ್ಲ ಶಾಪ್ಗಳು ಅವೈಲಬಲ್ ಇರುತ್ತೆ, ಏನು ಬೇಕಿದ್ರೂ ಇಲ್ಲೇ ತೊಗೊಬೋದು. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ, ಅದಕ್ಕೆ ಹೋಗ್ತಾ ಇದ್ವಿ. ಹಾಗೆ ಈಗ ಖರೀಫ್ ಸೀಸನ್ ಇರೋದ್ರಿಂದ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಅದಕ್ಕೆ ಬೇಗ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ. ನೋಡ್ಬೋದು ನೀವೆಲ್ಲ ಪರ್ಸ್ನಲ್ ಕ್ಯಾರವ್ಯಾನ್ ಎಲ್ಲ ಇದೆ, ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಈ ಒಂದು ಮಾಲಿಗೆ ಬಂದಾಗ ಇಲ್ಲಿ ಸಮಸ್ಯೆ ಏನು ಅಂದರೆ ಇಲ್ಲಿ ಪಾರ್ಕಿಂಗ್ ಸಮಸ್ಯೆನೇ ಜಾಸ್ತಿ. ನಾನು ಲಾಸ್ಟ್ ಒಂದು ವ್ಲಾಗಲ್ಲೂ ಹೇಳಿದ್ದೆ, ಇಲ್ಲಿ ಪಾರ್ಕಿಂಗ್ ಸಿಗೋದೇ ತುಂಬ ಕಷ್ಟ, ಯಾಕಂದರೆ ತುಂಬ ಜನ ಬಂದಿರ್ತಾರೆ. ನೋಡಿ ಇದೆಲ್ಲ VIP ಎಂಟ್ರಿ ಆಗಿರುತ್ತೆ. ನಮಗೀಗ ಇಲ್ಲೆಲ್ಲೂ ಪಾರ್ಕಿಂಗ್ ಇರಲಿಲ್ಲ, ಯಾಕಂತಂದರೆ ಅಷ್ಟೊಂದು ಜನ ಇದ್ದರು. ಅದು ಇವಾಗ ಇಲ್ಲಿ ಖರೀಫ್ ಸೀಸನ್ ಇರೋದ್ರಿಂದ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಬಂದಿರ್ತಾರೆ, ಟೂರಿಸ್ಟ್ ಎಲ್ಲ. ಅದಕ್ಕೋಸ್ಕರ ನಾವೀಗ ಹೊರಗಡೆ ಬಂದು ಪಾರ್ಕ್ ಮಾಡೋಣ ಅಂಥೇಳಿ ಹೊರಗಡೆ ಬಂದು ಪಾರ್ಕ್ ಮಾಡ್ತಿದ್ವಿ. ಅಂತೂ ಇಂತೂ ಪಾರ್ಕಿಂಗ್ ಸಿಕ್ತು. ಹಾಗೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದರು. ನನ್ನ ಮಗ ಅಲ್ಲಿ ಸ್ವಲ್ಪ ಎಲ್ಲ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಆಯಿತು. ಆ ನಂತರ ನೋಡಿ ಈಗ ಬಂದಿದ್ದೆ ಇಲ್ಲಿಗೆ ಬರಬೇಕು ಅಂತಲೇ ಹಠ ಮಾಡಿ ಇಬ್ಬರು ಬಂದಿದ್ದಾರೆ. ಈ ಒಂದು ಪ್ಲೇಸ್ ಅಂತಂದರೆ ತುಂಬ ಇಷ್ಟ ಮಕ್ಕಳಿಗೆ, ಯಾಕಂತ ಅಂದರೆ ಇಲ್ಲಿ ಫನ್ ಸ್ಟೇಷನ್ ಇದೆ. ಅಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಟ್ರೈನು, ಹಾಗೆಯೇ ಬೈಕು, ಕಾರು, ಈ ರೀತಿಯಾಗಿ ತುಂಬ ಚೆನ್ನಾಗಿದೆ. ಈ ಒಂದು ಮಾಲಿಗೆ ಹೋಗೋದು ಅಂತ ಅಂದರೆ ಮಕ್ಕಳಿಗೆ ತುಂಬ ಖುಷಿ. ಇಲ್ಲಿ ನೋಡ್ಬೋದು ನೀವು ಡಿಂಪು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂಥೇಳಿ. ಇವನಿಗೆ ಇಲ್ಲಿ ಬಂದರೆ ಹಿಡಿಲಿಕ್ಕೆ ಕಷ್ಟ, ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಈ ವ್ಲಾಗಿಗೆ ಎಡಿಟಿಂಗ್ ಮಾಡುವಾಗಲೂ ಹಾಗೆಯೇ ವಾಯ್ಸ್ ಓವರ್ ಕೊಡುವಾಗಲೂ ಜೊತೆಲೇ ಇದ್ದಾನೆ, ಯಾಕಂತಂದರೆ ಅವನಿಗೆ ಅದೆಲ್ಲ ನೋಡೋದಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಇಷ್ಟ ಆಗೋ ಪ್ಲೇಸು ಮಕ್ಕಳಿಗೆ. ಯೂಟ್ಯೂಬಲ್ಲಿ ಸೂಪರ್ ವಿಂಗ್ಸ್ ಅಂಥೇಳಿ ಒಂದು ಕಾರ್ಟೂನ್ ಬರುತ್ತಲ್ಲ, ಅದ್ರದ್ದು ಇಲ್ಲಿ ಗೇಮ್ ಇದೆ. ಇವನು ಅದನ್ನ ವಾಚ್ ಮಾಡ್ತಾ ಇರ್ತಾನೆ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ಈ ಗೇಮ್ನೇ ಹೋಗಿ ಇಟ್ಕೊಂಡೆ ನಾನು ಆಡ್ತೀನಿ ಅಂತ ಹೇಳಿ. ಈ ರೀತಿ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಇಂಡಿಯಾದಲ್ಲೂ ಎಲ್ಲ ಕೂಡ ವಂಡರ್ಲಾ ಅಲ್ಲೆಲ್ಲ ಹೇಗೆ ಎಲ್ಲ ಗೇಮ್ಗಳಿರುತ್ತೋ ಅದೇ ರೀತಿ ಇಲ್ಲಿ ಮಾಲ್ ಒಳಗಡೆ ಈ ರೀತಿಯಾದ ಗೇಮ್ ಇದೆ. ಕಂದುಗಂತೂ ಇಲ್ಲಿ ಬರೋದು ಅಂದರೆ ತುಂಬ ಇಷ್ಟ. ಕಂದು ಯಾವಾಗ ಈಗ ಡಿಂಪು ಅಷ್ಟು ಸಣ್ಣ ಇದ್ದ ಅವಾಗಿಂದನೂ ಈ ಒಂದು ಮಾಲಿಗೆ ಬರೋದಂದರೆ ಅವನಿಗೆ ತುಂಬ ಇಷ್ಟ. ಯಾಕಂತ ಅಂದರೆ ಇಲ್ಲಿ ಈ ರೀತಿ ಆಟ ಆಡ್ಬೋದು ಅಂಥೇಳಿ. ಅವ್ರ ಪಪ್ಪಂಗೆ ಯಾವಾಗಲೂ ಆಫಿಂದ ಕೇಳ್ತಾ ಇರ್ತಾನೆ, ಹೋಗೋಣ ಪಪ್ಪ ಹೋಗೋಣ ಅಂತ ಹೇಳಿ. ಈಗ ಇಲ್ಲಿ ಇದು ಕಾರ್ಡ್ ತೊಗೊಬೇಕು. 10 ರಿಯಲು, 20 ರಿಯಲು, 30 ರಿಯಲು, 25 ರಿಯಲು, ಈ ರೀತಿ ಎಲ್ಲ ಇರುತ್ತೆ ಕಾರ್ಡ್ಗಳು. ನಾವು ಯಾವ ಕಾರ್ಡ್ ಬೇಕು ಅದನ್ನು ನಾವು ಬೈ ಮಾಡ್ಕೊಬೋದು. ಹಾಗೆ ಹೋಗಿ ನಮಗೆ ಯಾವ ಒಂದು ಆಟ ಆಡಲಿಕ್ಕೆ ಇಷ್ಟ ಆಗುತ್ತೋ ಅಲ್ಲಿ ಹೋಗಿಬಿಟ್ಟು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಆದಮೇಲೆ ಆ ಒಂದು ಗೇಮ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಗೇಮ್ಗಳಿಗೆ 500 ಪೈಸಾ, 700 ಪೈಸಾ, ಹಾಗೆಯೇ 1 ರಿಯಲು, 1.2 ರಿಯಲು, 1.5 ಈ ರೀತಿಯಾಗಿ ಚಾರ್ಜಸ್ಗಳು ಇರ್ತಾ ಹೋಗುತ್ತೆ. ನನ್ನ ಸಣ್ಣ ಮಗನಿಗಂತೂ ಭಾಳ ಖುಷಿ ಒಂದು ಗೇಮ್ ಇದೆಲ್ಲ ನೋಡುವಾಗ. ಅವನು ವಾಯ್ಸ್ ನೀವು ಕೇಳ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇಲ್ಲಿ ಹೋದರೆ ಹೊರಗಡೆ ಹೋಗಿ ವಾಕಿಂಗ್ ಮಾಡೋದೇ ಬೇಡ, ಯಾಕಂತಂದರೆ ಇದೆಲ್ಲ ಸುತ್ತರಿಯುವಾಗಲೇ ವಾಕಿಂಗ್ ಆಗಿರುತ್ತೆ. ಈಗ ಕಂದು ಇಲ್ಲಿ ಆಲ್ರೆಡಿ ಗೇಮ್ ಸ್ಟಾರ್ಟ್ ಮಾಡಿದ್ದಾನೆ. ಅವನಿಲ್ಲಿ ಕಾರ್ ರೇಸಿಂಗಿಂದು ಗೇಮು ಚಾಯ್ಸ್ ಮಾಡ್ಕೊಂಡಿದ್ದ. ಇದಕ್ಕೆ ಮೋಸ್ಟ್ಲಿ 1.2 ರಿಯನೋ ಅಥವಾ 1.5 ರಿಯಲೋ ಇರಬೇಕು. ನಾವಲ್ಲಿ ಹೋಗುವಾಗಲೇ ಅವನು ಕಾರು ರೇಸಿಂಗ್ ಸ್ಟಾರ್ಟ್ ಮಾಡಿದ್ದ. ಅವನು ಅವನ ಪಪ್ಪ ಅಲ್ಲಿದ್ದರು, ಅದಕ್ಕೋಸ್ಕರ ಅವರಿಬ್ಬರು ಅಲ್ಲಿ ಆಟ ಆಡ್ತಾಯಿದ್ರು. ನೆಕ್ಸ್ಟು ನಾವು ಬಂದಿದ್ದು ಡಿಂಪುನ ಆಟ ಆಡ್ಸೋಣ ಅಂಥೇಳಿ. ನಾನು ಹೇಳಿದ್ದೆ ಅವನಿಗೆ
ಸೂಪರ್ ವಿಂಗ್ಸು ಹಾಗೆ ಪೋಲಿಯೋ ಈ ರೀತಿಯಾದ ಯೂಟ್ಯೂಬ್ ಚಾನಲ್ಸ್ನೆಲ್ಲ ನೋಡ್ತಾನೆ ಅಂಥೇಳಿ ಆ ಕ್ಯಾರೆಕ್ಟರ್ಗಳನ್ನು ನೋಡಿ ನೋಡಿ ಅವನಿಗೆ ಆ ಗೇಮೇ ತುಂಬ ಇಷ್ಟ. ಹೋಗಿ ಕೂತ್ಕೊಂಡು ಅದನ್ನ ಆಡ್ತೀನಿ ಅಂತ ಹೇಳಿ. ಇದು ಮೋಸ್ಟ್ಲಿ 700 ಪೈಸಾ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಹೊತ್ತು ಅಷ್ಟೇ ಕೂತ್ಕೊಂಡ. ಆ ನಂತರ ಅವ್ರ ಅಣ್ಣನ ಕರೆದು ಅವ್ರ ಅಣ್ಣಂಗೆ ಬಿಟ್ಕೊಟ್ಟ ಆ ಗೇಮ್ನ ನೀನು ಆಡು ಅಂಥೇಳಿ. ನೆಕ್ಸ್ಟ್ ಅವನಿಗೆ ಬೇರೆ ಕಡೆ ಅಟ್ರ್ಯಾಕ್ಟ್ ಆಯಿತು. ಆನಂತರ ಆ ಗೇಮಿಗೆ ಹೋದ ಅವನು. ಮತ್ತು ಸುಮ್ಮನೆ ವೇಸ್ಟ್ ಆಗತ್ತೆ ಅದು ಪೇ ಮಾಡಿದ್ದು ಅಂಥೇಳಿ ಕಂದು ಎಲ್ಲ ಆಡ್ತಾ ಕೂತ್ಕೊಂಡ. ನೋಡಿ ಕಂದು ಒಬ್ಬನೇ ಇದ್ದಾನೆ, ಅವನೊಬ್ಬನೇ ಆಡ್ತಾ ಇದ್ದಾನೆ. ಈ ಥರ ರೇಸಿಂಗ್ ಥರ ಇದು, ಅದನ್ನೆಲ್ಲ ಚೇಸ್ ಮಾಡೋದು ಆ ರೀತಿ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಎಂಜಾಯ್ ಮಾಡ್ತಾರೆ. ಇಲ್ಲಿ ಹೋದರೆ ಮಾತ್ರ ಬರಲಿಕ್ಕೆ ಕೇಳಲ್ಲ. ಇದು ಈಗ ಚಾಕ್ಲೇಟ್ನೆಲ್ಲ ಪಿಕ್ ಮಾಡೋ ಗೇಮು. ಈಗ ಚಾಕ್ಲೇಟ್ ಮುಂದೆ ನಿಂತ್ಕೊಂಡು ಏನದು ಬೇಕು ಅಂಥೇಳಿ, ಬಟ್ ಅದನ್ನು ಆನ್ ಮಾಡಿ ಅದನ್ನು ಪಿಕ್ ಮಾಡಬೇಕು. ನಾವು ಅದು ಬೇಡ, ಸುಮ್ಮನೆ ಚಾಕ್ಲೇಟ್ ಎಲ್ಲ ಇವಾಗಿಂದೆಲ್ಲ ಹಾಕಿರ್ತಾರೋ ಬೇಡ ಅಂಥೇಳಿ ಅದನ್ನ ಅವನಿಗೆ ಮಾಡಿಕೊಡ್ಲಿಲ್ಲ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಏನು ಬರಲ್ಲ ಅಂಥೇಳಿ. ಇದು ನೋಡಿ ಶೂಟಿಂಗ್ ಗೇಮು. ಈ ಗೇಮ್ನ ತುಂಬ ಎಂಜಾಯ್ ಮಾಡಿದ್ರು ಇವರು. ಆವಾಗ ನನಗೆ ಆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಇದು ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ, ಆವಾಗ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಈ ಗೇಮ್ ಮಾತ್ರ, ತುಂಬ ಎಂಜಾಯ್ ಮಾಡ್ಕೊಂಡು ಆಡಿದ್ರು. ಈಗ ಡಿಂಪು ಈಗ ಈ ಗೇಮಿಗೆ ಹೋಗಬೇಕು ಅಂತ ತುಂಬ ಕಾಯ್ತಿದ್ದಾನೆ. ಈ ಗೇಮು ನನಗೂ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ತುಂಬ ಇಷ್ಟ. ಇದನ್ನ ಯಾರು ಬೇಕಿದ್ರೂ ಆಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಇರೋವಂಥ ಎಲ್ಲ ಗೇಮ್ಗಳನ್ನು ದೊಡ್ಡವರು ಕೂಡ ಆಡ್ಬೋದು. ನೋಡಿ ಈ ಡಿಂಪು ಕೈಯಲ್ಲಿ ಕಾರ್ಡ್ ಇದೆ ಅಲ್ಲ, ಈ ರೀತಿಯಾಗಿ ಕಾರ್ಡ್ಗಳಿರುತ್ತೆ ಫನ್ ಸ್ಟೇಷನ್ದು. ಇದನ್ನು ನಾವು ತಗೊಂಡು ಇದಕ್ಕೆ ರೀಚಾರ್ಜ್ ಮಾಡಿಸ್ಕೊಬೇಕು. ರೀಚಾರ್ಜ್ ಮಾಡಿಸ್ಕೊಂಡು ನಾವು ಈ ಗೇಮ್ನೆಲ್ಲ ಆಟ ಆಡಿ ಹಾಗೆ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ಚೆಕ್ ಮಾಡ್ಕೊತಾ ಇರ್ಬೋದು. ಇವನಿಗೆ ಈ ಗೇಮಿಗೆ ಹೋಗೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದಾನೆ. ಈ ಗೇಮು ತುಂಬ ಜನ ಆಡಿದ್ರೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ. 2 ಅಥವಾ 3 ಜನ ಇದ್ದಾಗ ಚೆನ್ನಾಗಂತ ಅನಿಸುತ್ತೆ. ಅದಕ್ಕೆ ನಾವು ಅಲ್ಲಿ ಬೇರೆ ಯಾರೋ ಆಟ ಆಡ್ತಾಯಿದ್ರು, ಅವ್ರು ಮುಗಿಸಿದ ಮೇಲೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಈ ಡಿಂಪುಗೆ ಈ ಒಂದು ಆಟನೂ ತುಂಬ ಇಷ್ಟ. ಅವ್ನು ಸಣ್ಣಿಂದನೂ ಇಲ್ಲಿ ತುಂಬ ಕುತ್ಕೊತಾನೆ ಆಟ ಆಡಲಿಕ್ಕೆ. ಹಾಗೆಯೇ ನಾವು ನೆಕ್ಸ್ಟು ನಮ್ಮ ಈ ಗೇಮಿಗೆ ಹೊರಟ್ವಿ. ಇದು ತುಂಬ ಚೆನ್ನಾಗಿರುತ್ತೆ ಗೇಮು. ಆ್ಯಕ್ಚುಲಿ ಇದು ಲಾಂಗ್ ವಿಡಿಯೋ ಇತ್ತು, ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ವಿಡಿಯೋ ತೊಗೊತಿದ್ರು, ಅವ್ರು ಇದಕ್ಕೆಲ್ಲ ಬರಲ್ಲ. ಬಟ್ ನಾನು ನನ್ನ ಮಕ್ಕಳು ಹೋಗಿದ್ವಿ. ಇದು ತುಂಬ ಚೆನ್ನಾಗಿರುತ್ತೆ ಈ ಗೇಮು. ಬಟ್ ಇಲ್ಲಿ ಮಿಸ್ ಹೊಡೆಯೋದೇನು ಅಂತ ಅಂದರೆ, ಈಗ ನಮಗೆ ಇದು ರೈಟಲ್ಲಿರಲ್ಲ ಡ್ರೈವಿಂಗು, ಅದು ಸ್ವಲ್ಪ ಹೊತ್ತು ಅದೇ ಪ್ರಾಕ್ಟೀಸ್ ಮಾಡೋದೇ ಆಗುತ್ತೆ. ಆ ನಂತರ ಬಂದಮೇಲೆ ಚೆನ್ನಾಗಂತ ಅನಿಸುತ್ತೆ. ಈಗ ನೋಡಿ ನಾನು ನನ್ನ ಮಗ ಸುಮ್ಮನೆ ಇದನ್ನು ಇಬ್ಬರು ಕ್ರ್ಯಾಶ್ ಮಾಡ್ಕೊಳೋದು ಮಾಡ್ತಾನೆ ಇದ್ದೀವಿ. ಆ ನಂತರ ಒಂದು ಬ್ಯಾಲೆನ್ಸ್ ಸಿಕ್ಕ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಡ್ರೈವ್ ಮಾಡಲಿಕ್ಕೆ. ಈಗ ಮತ್ತೆ ಅಲ್ಲಿ ಹೋಗಿ ಮಧ್ಯೆ ಬೇಕು ಅಂತ ಅಡ್ಡ ಬರ್ತಾ ಇದ್ದ. ಅವ್ರ ಅಣ್ಣ ತಮ್ಮ ಫಾಸ್ಟ್ ಹೋಗ್ತಾರೋ ಅಥವಾ ನಾನು ಫಾಸ್ಟ್ ಹೋಗ್ತೀನೋ ಅಂಥೇಳಿ ನೋಡ್ತಾ ಇದ್ದರು. ಅವ್ರು ಅದಕ್ಕೆ ಬಂದು ನನಗಲ್ಲಿ ತೊಂದರೆ ಮಾಡ್ತಾಯಿದ್ರು. ತುಂಬ ಟೈಮು ಇದೇ ರೀತಿಯಾಗಿ ಸುಮಾರು ಹೊತ್ತು ಆಟ ಆಡಿ ಎಂಜಾಯ್ ಮಾಡಿ ಬಂದ್ವಿ. ಈ ರೇಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಗೇಮ್ ನಂಗೆ ತುಂಬ ಹೆದರಿಕೆ, ನಾನು ಅದಕ್ಕೆ ಈ ಕಡೆ ಹೋಗೋದೇ ಇಲ್ಲ. ಇನ್ನು ನನ್ನ ಮಗ ನೆಕ್ಸ್ಟು ಬೈಕ್ ರೇಸಿಂಗಿಗೆ ಅಂತ ಹೋದ. ಅವನಿಗೆ ಆ್ಯಕ್ಚುಲಿ ರೆಡ್ ಕಲರ್ ತುಂಬ ಇಷ್ಟ, ತುಂಬ ಲೈಕ್ ಮಾಡ್ತಾನೆ. ಬಟ್ ಇವತ್ತು ಯಾಕೋ ಯೆಲ್ಲೋ ಕಲರ್ ತೊಗೊಂಡು ಯೆಲ್ಲೋ ಕಲರಲ್ಲಿ ಕೂತ್ಕೊಂಡು ರೈಡ್ ಮಾಡ್ತಾ ಇದ್ದ. ನಾನು ಅದೇ ಕೇಳ್ತಾ ಇದ್ದೆ, ಯಾಕೆ ಮಗ ಇಲ್ಲಿ ಕೂತ್ಕೊಂಡಿದ್ದೀಯ ಅಂತ. ಅವನಿಗೇನು ಕೇಳಿಸ್ತಾ ಇದ್ದಿಲ್ಲ, ಯಾಕಂದರೆ ಅಷ್ಟು ಮ್ಯೂಸಿಕ್ ಸೌಂಡ್ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಈಗ ಕೇಳ್ತಾ ಇದ್ದಾನೆ, ಏನು ಹೇಳ್ತಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದಾನೆ ನೋಡಿ. ಆಮೇಲೆ ಹೇಳ್ದ ಅದು ಆ ಕಡೆ ರೆಡ್ ಕಲರ್ದು ಬೈಕು ಸರಿ ಇದ್ದಿಲ್ಲ ಅಂತ ಹೇಳಿ. ನೆಕ್ಸ್ಟು ಈ ಕಡೆ ನನ್ನ ಸಣ್ಣ ಮಗ ಕೂತ್ಕೊಂಡಿದ್ದಾನೆ, ಅವ್ರ ಪಪ್ಪ ಇಟ್ಕೊಂಡಿದ್ದಾರೆ ಅವನಿಗೆ ಈ ಥರ ಗೇಮಿಂಗ್ ಎಲ್ಲ ತುಂಬ ಇಷ್ಟ. ಅವ್ನು ಕೂತ್ಕೊಂಡಿದ್ದಾನೆ, ಬಟ್ ಅವನಿಗೆ ಆಟ ಆಡಲಿಕ್ಕಾಗಲ್ಲ ಈ ಗೇಮು. ಇದು ತುಂಬ ಶೇಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು ಬೈಕ್ನ ರೈಡ್ ಮಾಡಿದಾಗ ಯಾವ ರೀತಿಯಾದ ಫೀಲ್ ಆಗ್ತಾ ಇರುತ್ತೋ ಅದೇ ರೀತಿಯೇ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವನನ್ನು ಈ ಗೇಮ್ ಆಡಿಸ್ಲಿಲ್ಲ, ಅವನಿಗೆ ಬೇರೆ ಗೇಮ್ ಆಡಿಸೋಣ ಅಂಥೇಳಿ ಕರ್ಕೊಂಡು ಹೋದ್ವಿ. ಇಲ್ಲಿ ಕಂದು ಮಾತ್ರ ತುಂಬ ಚೆನ್ನಾಗಿ ಸ್ಕೋರಿಂಗ್ ಮಾಡಿದ್ದ. ಆ್ಯಕ್ಚುಲಿ ಇದರಲ್ಲಿ ಅವನು ಫಸ್ಟ್ ಪ್ಲೇಸ್ ಏನೋ ಬಂದಿದ್ದ, ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ದ. ಅದರಲ್ಲಿ ಚಾಯ್ಸ್ ಇರುತ್ತೆ, ನಾವು ಯಾವ ಬೈಕ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೊಬೋದು, ಯಾವ ಕಲರ್ ಬೇಕು, ಯಾವ ಬೈಕ್ ಬೇಕು ಅಂಥೇಳಿ. ನೆಕ್ಸ್ಟು ಈ ಒಂದು ಗೇಮಿಗೆ ಬಂದ. ಇದ್ರ ಹೆಸರು ಜೆಟ್ ಸ್ಕೀ ಗೇಮ್ ಅಂತ ಹೇಳಿ. ಇದು ನೀರಲ್ಲಿ ಯಾವ ರೀತಿಯಾಗಿ ರೇಸ್ ಮಾಡ್ತಾರೋ ಆ ರೀತಿಯಾಗಿ ಫೀಲ್ ಕೊಡುತ್ತೆ ನೋಡಿ. ಈ ರೀತಿ ನೀರಲ್ಲಿ ಆಡೋ ಥರ ಇದು ಫುಲ್ಲು ತುಂಬ ಇದು ಮೂವಿಂಗ್ ತುಂಬ ಇರುತ್ತೆ ಈ ಒಂದು ಗೇಮಿಂದು. ಹಾಗೆಯೇ ತುಂಬ ಎಫರ್ಟ್ ಹಾಕಿಯೇ ಈ ಗೇಮ್ ಆಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಆಡಲಿಕ್ಕೆ. ಅವನು ಹೋದಾಗ ಈ ಒಂದು ಗೇಮ್ನಂತೂ ಬಿಡೋದೇ ಇಲ್ಲ, ಇದನ್ನ ಆಟ ಆಡೇ ಬರ್ತಾನೆ.
ಇದು ತುಂಬ ಕಷ್ಟ ಕೂಡ ಗೇಮು, ತುಂಬ ಮೂವ್ ಆಗ್ತಾ ಇರುತ್ತೆ, ಶೇಕಿಂಗ್ ಆಗ್ತಾ ಇರುತ್ತೆ. ಬಟ್ ಚೆನ್ನಾಗಿ ಆಟ ಆಡ್ದ ಇದನ್ನು. ಈ ರೀತಿಯಾಗಿ ಆಟ ಎಲ್ಲ ಆಡಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದರು ಇಬ್ಬರು. ಹಾಗೆ ಇದರಲ್ಲೂ ಕೂಡ ಫಸ್ಟ್ ಪ್ಲೇಸ್ ಬಂದ ಅವನು. ಸುಮ್ಮನೆ ಏನು ಪ್ರೈಸ್ ಗೀಸ್ ಏನಿರಲ್ಲ, ಜಸ್ಟ್ ಅದು ಒಂದು ಸ್ಕೋರ್ ತೋರಿಸ್ತಾ ಇರುತ್ತೆ. ಅವನೆಲ್ಲ ಆ ಗೇಮ್ ಆಟ ಆಡುವಾಗ ಇಲ್ಲಿ ಡಿಂಪು ಈಗ ಈ ಗೇಮ್ ಆಟ ಆಡ್ತಾ ಇದ್ದಾನೆ. ಅವನಿಗಂತೂ ತುಂಬ ಈ ಥರ ಶೂಟ್ ಮಾಡೋ ಗೇಮೆಲ್ಲ ಅಂತಂದು ತುಂಬ ಇಂಟ್ರೆಸ್ಟು, ಅದನ್ನೇ ನೋಡ್ತಾ ಇದ್ದಾನೆ. ಬಟ್ ನಾವಿಲ್ಲಿ ತೊಗೊಂಡಿಲ್ಲ, ಯಾಕಂತ ಅಂದರೆ ಇಬ್ಬರು ಬೇಕಾಗಿತ್ತು, ಅದಕ್ಕೋಸ್ಕರ ತೊಗೊಂಡಿಲ್ಲ. ಅಲ್ಲಿ ಕಂದು ಬೇರೆ ಗೇಮ್ ಆಡ್ತಿದ್ದ ಅಂಥೇಳಿ ಇವ್ರದ್ದು ಆಟ ಎಲ್ಲ ಮುಗಿಸಿ ಈಗ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದರು ತಿನ್ನಲಿಕ್ಕೆ. KFC ತಗೊಂಡಿದ್ವಿ, ಅದಕ್ಕೆ KFC ತೊಗೊಳೋಣ ಅಂಥೇಳಿ ಬಂದಿದ್ವಿ. ಅವನೇ ಹೇಳ್ತಿದ್ದಾನೆ KFC ತೊಗೊಂಡಿದ್ವಿ ಅಂತ ಹೇಳಿ. ಇಲ್ಲಿ ನೋಡಿ ಡಿಂಪು ಮೇಲೆ ಕೆಳಗೆ ಎಲ್ಲ ಹತ್ತಿ ಇಳಿದು ಆಟ ಎಲ್ಲ ಆಡಿ ಈಗ ಕಾಯ್ತಾ ಇದ್ದಾನೆ ಯಾವಾಗ ಬರುತ್ತೆ KFC, ಚಿಕನ್ ಹಾಗೆ ಫ್ರೆಂಚ್ ಫ್ರೈಸ್ ಅಂತ ಹೇಳಿ. ಡಿಂಪು ಒಂದು ಕಡೆ ಕೂರ್ತಾ ಇರಲಿಲ್ಲ ಅಂಥೇಳಿ ಇವನಿಗ ಏನೆಲ್ಲ ಮಾಡಿ ಹೆದರಿಸ್ತಾ ಇದ್ದಾನೆ. ಬಟ್ ಅವನ ಮಾತಂತೂ ಕೇಳೋದೇ ಇಲ್ಲ ಡಿಂಪು. ಹಾಗೆ ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ. ಈಗ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ KFC ಅಂಥೇಳಿ. ಆ ಮಧ್ಯದಲ್ಲಿ ನಾವು ಆಟ ಆಡೋಣ ಅಂಥೇಳಿ ಕೂತ್ಕೊಂಡ್ವಿ. ಆಟ ಆಡ್ತಾ ಇದ್ದಾನೆ ನೋಡಿ ಡಿಂಪು. ಅವರಿಗೆ ಐಸ್ ಕ್ರೀಮು ಬೇಕಿತ್ತು, ಐಸ್ ಕ್ರೀಮು ನೋಡ್ತಾ ಇದ್ದರು. ಬಟ್ ಐಸ್ ಕ್ರೀಮ್ ಬೇಡ ಅಂಥೇಳಿ ನಾವು ಸುಮ್ಮನೆ ಆದ್ವಿ. ಯಾಕಂತಂದರೆ ಹೊರಗಡೆ ಲೈಟಾಗಿ ಮಳೆ ಬರ್ತಾನೆ ಇದೆ, ಅದಕ್ಕೋಸ್ಕರ ಐಸ್ ಕ್ರೀಮ್ ಬೇಡ ಅಂಥೇಳಿ KFC ಅಷ್ಟೇ ಆರ್ಡ್ರ್ ಮಾಡಿತ್ತು. ಅದರಲ್ಲೂ ಜ್ಯೂಸ್ ಬಂದಿತ್ತು, ಅದನ್ನೇ ತೊಗೊಂಡು ಕುಡಿದ್ರು. ಈಗ ನೋಡಿ ಇಬ್ಬರು ಆಟ ಆಡ್ತಿದ್ದಾರೆ. ನಾವು ಶಾಪ್ಗಳಲ್ಲಿ ಆರ್ಡ್ರ್ ಮಾಡಿಬಂದು ಈ ರೀತಿ ಕೂತ್ಕೊಳ್ಳಿಕ್ಕೆಲ್ಲ ತುಂಬ ಕಂಫರ್ಟಾಗಿ ಸ್ಪೇಸು ಹಾಗೆ ಸೋಫಾ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಿಂಪುಗೆ ಇಲ್ಲೊಂದು ಗಿಫ್ಟು ಕೂಡ ಸಿಕ್ತು. ಆ ಶಾಪಿಂದನೇ ಅವನಿಗೆ ಒಂದು ಟಾಯ್ ಕೊಟ್ಟರು. ಹಾಗೆ ಕಂದು ಹೋಗಿ ನಾವೇನು ಆರ್ಡ್ರ್ ಮಾಡಿದ್ವಿ ಎಲ್ಲ ತೊಗೊಂಬಂದಿದ್ದ. ನೋಡಿ ಈಗ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ ತೊಗೊಂಡು. ಇವನಿಗೆ ಈಗ ಟಾಯ್ ಸಿಕ್ಕಿದೆ ಅಂತೇಳಿ ಫುಲ್ ಖುಷಿ. ಮಕ್ಕಳು ಹೊರಗಡೆ ಹೋದಾಗ ಇದೇ ಒಂದು ಅಡ್ವಾಂಟೇಜ್ ಎಲ್ಲ ಏನಾದರೂ ಒಂದು ಕೊಡ್ತಾ ಇರ್ತಾರೆ, ಯಾರಾದರೂ ಚಾಕ್ಲೇಟು ಹಾಗೆ ಟಾಯ್ಸು ಆ ರೀತಿಲಿ. ಈಗ ಇದನ್ನೆಲ್ಲ ತಿಂತ ಕೂತ್ಕೊಂಡಿದ್ದಾರೆ. ಇವನಿಗೆ ಚಿಕನ್ ಎಲ್ಲಕ್ಕಿಂತ ಈ ಥರ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ನೋದನ್ನು ತುಂಬ ಇಷ್ಟ. ಎಲ್ಲ ಮಕ್ಕಳಿಗೂ ಅಷ್ಟೇ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಗೇನು ಚಿಕನ್ ಪಾಪ್ಕಾರ್ನು ಹಾಗೇ ಫ್ರೆಂಚ್ ಫ್ರೈಸು ಆರ್ಡ್ರ್ ಮಾಡಿಕೊಂಡು ಮತ್ತೆ ತೊಗೊಂಬಂದು ತಿಂತಾ ಇದ್ದಾರೆ. ಈ ರೀತಿಲಿ ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು ಬಂದರು. ಇದೆಲ್ಲ ನೋಡಿ ಇದು ಫುಲ್ಲು ಶಾಪ್ಗಳಾಗಿರುತ್ತೆ. ಇಲ್ಲೆಲ್ಲ ಐಸ್ ಕ್ರೀಮು ಹಾಗೆ ಪಿಜ್ಜಾ ಶಾಪ್ಗಳು ಹಾಗೆ KFC ಈ ರೀತಿಯಾದ ಎಲ್ಲ ಶಾಪ್ಗಳು ಇರುತ್ತೆ. ಬೇರೆ ಬೇರೆ ಥರದ ವೆರೈಟಿ ಆಫ್ ಫುಡ್ಗಳನ್ನೆಲ್ಲ ಟ್ರೈ ಮಾಡ್ಬೋದು. ಇದೆಲ್ಲ ಆದಮೇಲೆ ಈ ಒಂದು ಪಾಪ್ಕಾರ್ನ್ ಅಂತೂ ತೊಗೊಳ್ತಾರೆ. ಇದಿಲ್ಲದೆ ಅಲ್ಲಿಂದ ವಾಪಸ್ ಬರಲ್ಲ ಇವರಿಬ್ಬರು. ಹಾಗೆಯೇ ಇದು ಕ್ಯಾರಮಲ್ ಪಾಪ್ಕಾರ್ನ್ ತೊಗೊಂಡು ವಾಪಸ್ ಬಂದ್ವಿ ನಾವು. ಈಗ ಡಿಂಪುಗೆ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಆಗಲಿ, ಈ ಥರ ಸ್ಟೆಪ್ಸ್ಗಳ ಮೇಲೆಲ್ಲ ಹೋಗೋದು ಹಾಗೆಯೇ ಎಕ್ಸಲೇಟರ್ ಮೇಲೆ ಹೋಗೋದು ಅಂಥೇಳಿ ನಮ್ಮ ಮನೆಯವರು ಅವನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಆನಂತರ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಹೊರಗಡೆ ಬರುವಾಗ ತುಂಬ ಟೈಮ್ ಆಗಿತ್ತು, 7:30 ಎಲ್ಲ ಆಗಿತ್ತು. ಬಟ್ ನೋಡಿ ಹೊರಗಡೆ ಎಷ್ಟು ಬೆಳಕು ಕಾಣ್ತಾ ಇದೆ ಅಂಥೇಳಿ. ನಂತರ ಕಾರಲ್ಲಿ ಕೂತ್ಕೊಂಡು ಇವರಿಬ್ಬರು ಪಾಪ್ಕಾರ್ನ್ನ ತಿಂತ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿನ ಪಾಪ್ಕಾರ್ನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ನಾವು ಪಾಪ್ಕಾರ್ನ ಟ್ರೈ ಮಾಡಿದ್ದೀವಿ, ಬಟ್ ಇಲ್ಲಿನ ಟೇಸ್ಟು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಅಲ್ಲಿಂದ ವಾಪಸ್ ಬರುವಾಗ ಮಗನ ಸ್ಕೂಲ್ನ ಎಲ್ಲ ನೋಡ್ತಾ ಬಂದ್ವಿ. ಈಗ ಅವ್ರದ್ದು ನ್ಯೂ ಬಿಲ್ಡಿಂಗ್ ಎಲ್ಲ ಆಗಿದೆ ಸ್ಕೂಲಿಂದ. ಇನ್ಮೇಲಿಂದ ಅವರು ಆ ಕಡೆ ನ್ಯೂ ಬಿಲ್ಡಿಂಗಿಗೆ ಹೋಗ್ತಾರೆ. ಅದೇ ಹೇಳ್ತಾ ಬರ್ತಾ ಇದ್ದ, ನೆಕ್ಸ್ಟು ವೆಕೇಷನ್ ಎಲ್ಲ ಮುಗಿದ್ಮೇಲೆ ನ್ಯೂ ಬಿಲ್ಡಿಂಗಿಗೆ ಹೋಗೋದು ನಾವು ಅಂಥೇಳಿ. ಇಲ್ಲಿ ಮುಂದೆ ಈ ಥರ ಆಡಲಿಕ್ಕೆಲ್ಲ ಇದೆ. ಹಾಗೂ ಇಲ್ಲೆಲ್ಲ ಸುಮಾರು ಶಾಪ್ಗಳು ಕೂಡ ಇದೆ ಸ್ಕೂಲ್ ಅಪೋಸಿಟಲ್ಲೇ. ಹೇಳ್ತಾ ಬರ್ತಾ ಇದ್ದ ಅವನು, ಅವರ ಡ್ರೈವರ್ ಅಂಕಲ್ಲು ಅವರಿಗೆ ಇಲ್ಲಿಂದ ಚಾಕ್ಲೇಟ್ ಎಲ್ಲ ತೊಗೊಂಬಂದು ಕೊಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ಮಾತಾಡ್ಕೊತ ಬರ್ತಾ ಇದ್ವಿ. ಈಗ 7:30 ಆಗಿದ್ರು, ಯಾಕಂದರೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರಲಿಲ್ಲ. ಇಲ್ಲ ಅಂತಂದರೆ ಖರೀಫಲ್ಲಿ ಇಲ್ಲೆಲ್ಲ ಲೈಟಿಂಗ್ ಹಾಕಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಬಟ್ ಇನ್ನೂ ರೆಡಿ ಮಾಡ್ತಾಯಿದ್ರು ನಾವು ಅಲ್ಲಿಂದ ಬರುವಾಗ. ಈಗ ಖರೀಫ್ ಇರೋದ್ರಿಂದ ತುಂಬ ಟ್ರಾಫಿಕ್ ಆಗುತ್ತೆ ಅಂತೇಳಿ ನಾವು ಬೇಗನೆ ಮಾಲಿಂದ ಹೊರಟು ಬಂದ್ವಿ. ಆದರೂ ಕೂಡ ತುಂಬ ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ಅವ್ರ ಡ್ಯೂಟಿಯಿಂದೆಲ್ಲ ಬರುವಾಗ ಇನ್ನೂ ಲೇಟಾಗಿರುತ್ತಲ್ಲ, 8:30, 9 ಅವಾಗೆಲ್ಲ ಇನ್ನೂ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅವಾಗ ನಾವು ಬೇರೆ ರಸ್ತೆಯಲ್ಲಿ ಬರ್ತೀವಿ ಅಂಥೇಳಿ ಆ ರಸ್ತೆನ ನಮಗೆ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದರು. ಈ ರಸ್ತೆ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೆಲ್ಲ ಸ್ಮಾಲ್ ಸ್ಟ್ರೀಟ್ ರೋಡ್ಸು, ಬಟ್ ತುಂಬ ಚೆನ್ನಾಗಿದೆ. ನನ್ನ ಮಗನಿಗೆಲ್ಲ ಹೇಳ್ತಾ ಬರ್ತಾಯಿದ್ರು ಎಷ್ಟೆಲ್ಲ ಟ್ರಾಫಿಕ್ ಇರುತ್ತೆ, ಬರುವಾಗ ಎಷ್ಟು ಕಷ್ಟ ಆಗುತ್ತೆ ಅದನ್ನೆಲ್ಲ ಹೇಳ್ತಾ ಬರ್ತಾಯಿದ್ರು ಅವನಿಗೆ. ಅವನು ಅದೇ ಕೇಳ್ತಾ ಇದ್ದ,
ಇಲ್ಲಿಂದ ಎಲ್ಲ ಬರ್ತೀರಾ ಪಾಪ ನೀವು ಅಂತ ಹೇಳಿ. ಮಕ್ಕಳಿಗೆ ನಾವು ಏನು ಕಷ್ಟಪಡ್ತೀವಿ ಅದನ್ನ ತೋರಿಸಿದ್ರೆ ಹೇಳಿದರೆ ಏನು ತಪ್ಪಾಗಲ್ಲ ಅಂತ ಅನಿಸುತ್ತೆ. ಯಾಕಂತ ಅಂದರೆ ನೆಕ್ಸ್ಟ್ ಅವ್ರಿಗೆ ಏನಾದರೂ ಒಂದು ಕಷ್ಟ ಅಂತ ಬಂದಾಗ, ಏನಾದರೂ ಡಿಫಿಕಲ್ಟ್ ಫೇಸ್ ಅಂತ ಬಂದಾಗ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಅವರು ತಿಳ್ಕೊಳ್ತಾ ಹೋಗ್ತಾರೆ. ಆ ರೀತಿಲಿ ನಾವೆಲ್ಲ ತಿಳಿಸ್ಕೊಡ್ತಾ ಹೋದರೆ ಅವರಿಗೂ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಇಲ್ಲ ನಾವು ಬರೀ ಸುಖನೇ ಅಷ್ಟೇ ಹೇಳ್ತಾ ಹೋಗ್ತೀವಿ, ಅವ್ರನ್ನ ಬರೀ ಖುಷಿಯಾಗೇ ಇಡ್ತಾ ಹೋಗ್ತೀವಿ, ಏನು ಕಷ್ಟಗಳನ್ನು ತೋರಿಸಲ್ಲ ಅಂತ ಅಂದರೆ ನೆಕ್ಸ್ಟು ಒಂದು ಲೈಫು ಪೀಕ್ ಟೈಮಲ್ಲಿ ಹೋದಾಗ ಡಿಫಿಕಲ್ಟೀಸ್ ಅಂತ ಬಂದಾಗ ಅದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದರಲ್ಲಿ ಅವರು ಸೋಲ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಅವರ ಲೈಫ್ ಎಕ್ಸ್ಪೀರಿಯೆನ್ಸ್ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ನನ್ನ ಮಗನಿಗೆ. ಅವನು ಕೇಳ್ತಾ ಇರ್ತಾನೆ. ಹಾಗೆ ಅವ್ರ ಅಜ್ಜಿ ಯಾವಾಗಲೂ ನಗಾಡ್ತಾ ಇರ್ತಾರೆ, ಯಾವಾಗಲೂ ಈ ರೀತಿ ಹೇಳಿ ಹೇಳಿ ಆ ಹುಡುಗನ ತಲೆ ತಿಂತೀಯಾ ಅಂತ ಹೇಳಿ. ಬಟ್ ಆ್ಯಕ್ಚುಲ್ ಲೈಫ್ ಏನಿದೆ ಅದನ್ನು ಅವರಿಗೆ ತಿಳಿಸ್ಕೊಟ್ಟಾಗ ಅವರ ಲೈಫ್ ಮುಂದೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಈಗ ನಾನು ಮತ್ತು ಡಿಂಪು ಮನೆಗೆ ಬರ್ತಾ ಇದ್ದೀವಿ. ಕಂದು ಮತ್ತು ಅವ್ರ ಪಪ್ಪ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದರು. ಈಗ ನೋಡಿ ಕಂದು ಹೊರಗಡೆ ಹೋಗಿದ್ದ, ಅವ್ನು ಬಂದಿರಲಿಲ್ಲ. ಬಟ್ ಅವ್ನು ಮಾಡೋ ಕೆಲಸ ಎಲ್ಲ ಈಗ ಡಿಂಪು ಮಾಡ್ತಾ ಇದೆ. ಯಾಕಂದರೆ ಅವ್ರ ಅಣ್ಣನ ನೋಡ್ತಾ ಇರ್ತಾನೆ ಅವನು. ಅವ್ರ ಅಣ್ಣ ಹೊರಗಡೆಯಿಂದ ಬಂದ ತಕ್ಷಣ ಏನಾದರೂ ನಾವು ಐಟಮ್ಸ್ ಎಲ್ಲ ತಂದಾಗ ಹೇಗೆಲ್ಲ ತೆಗೆದಿಡ್ತಾನೆ ಅಂತ ಹೇಳಿ, ಈಗ ಆ ರೀತಿಲೇ ಇವನು ಎಲ್ಲ ತೆಗೆದಿಡ್ತಾ ಇದ್ದಾನೆ. ಹಾಗೆ ನಮ್ಮನ್ನು ನೋಡೇ ನಾವೇನು ಮಾಡ್ತೀವಿ ಅನ್ನೋದು ನೋಡೇ ಮಕ್ಕಳು ಕಲಿಯೋ ಅಂಥದ್ದು. ನೆಕ್ಸ್ಟು ಅದೆಲ್ಲ ಆದಮೇಲೆ ಅವ್ನು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಆಟ ಆಡ್ತಾ ಇದ್ದಾನೆ. ಅವ್ರು ಕೊಟ್ಟಿದ್ರಲ್ಲ ಟಾಯಿ, ಅದನ್ನ ತೊಗೊಂಡು ಅದೇ ಒಂದು ಖುಷಿ ಅಂತ ಅಂದರೆ ದೊಡ್ಡದಾಗಿರಲಿ ಗಿಫ್ಟು, ಸಣ್ಣದಾಗಿರಲಿ, ಏನೇ ಒಂದು ಆಗಿರಲಿ ಅದನ್ನ ತೊಗೊಂಡು ಎಂಜಾಯ್ ಮಾಡ್ತಾರೆ. ಅದೇ ಒಂದು ಖುಷಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂಥೇಳಿ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.